ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚೇತನ್, ಜೆಸಿ ಸೊಲ್ಯೂಷನ್ಸ್ ಫೌಂಡರ್ ಹಾಗೆ NSM ಟ್ರೇಡರ್ ಆ್ಯಂಡ್ ಟ್ರೈನರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದಯಾನಂದ್, ಹಮ್ಮಿ ಕ್ಯಾಪಿಟಲ್ಸ್ ಫೌಂಡರ್ ಆ್ಯಂಡ್ CEO, NSM ಸರ್ಟಿಫೈಡ್ ರಿಸರ್ಚ್ ಅನಲಿಸ್ಟ್ ಆ್ಯಂಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್. ನಾನು ನಿಮ್ಮ ಫೈನಾನ್ಷಿಯಲ್ ಕೋಚ್. ಸೊ ನಿಮಗೆ ಫಿನಾನ್ಷಿಯಲ್ ಎಜುಕೇಶನ್ ಕೊಡೋದಕ್ಕೆ ಅಂತ ನಾವು ಇವಾಗ ಜೆಸಿ ಸೊಲ್ಯೂಷನ್ಸ್ ಮತ್ತು ಹಮ್ಮಿಂಗ್ ಕ್ಯಾಪಿಟಲ್ ಅವರು ನಿಮಗೆ ಕಂಪ್ಲೀಟ್ ಫಿನಾನ್ಷಿಯಲ್ ಎಜುಕೇಶನ್ ಕೊಡ್ತಾ ಇದ್ದೀವಿ. ಈಗಲೇ ನಮ್ಮ ಚಾನಲ್ನ ಫಾಲೋ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ನಾವು IPO ನಾವು ಅಪ್ಲೈ ಮಾಡಬೇಕಂದ್ರೆ ನಾವು ತುದಿಗಾಲಲ್ಲಿ ನಿಂತಿರ್ತೀವಿ. ನಮಗೆ ಲಿಸ್ಟಿಂಗ್ ಆಗೋದು ಚಾನ್ಸಸ್ಸು ಭಾಳ ಕಡಿಮೆ ಇದೆ. ಇದನ್ನು IPO ಗೇನ್ಸ್ನ ನಾವು ರಿಟರ್ನ್ಸ್ನ ನಾವು ಹೇಗೆ ನಾವು ಪಡ್ಕೊಬೇಕು ಅನ್ನೋದನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸರ್, ಇವತ್ತು ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿರೋ ಟಾಪಿಕ್ ಬಂದು IPO ಅಂತ ಹೇಳಿದ್ರೆ. ಸೊ ಏನಿದೆ IPO ಅಂದ್ರೆ ಏನು? ಸೊ IPO ಅಪ್ಲೈ ಮಾಡೋದು ಹೆಂಗೆ? ಸುಮಾರು ಜನಕ್ಕೆ ಸಿಗೋ ತರ ಮಾಡ್ಬೇಕಾದ್ರೆ ಏನ್ ಮಾಡ್ಬೋದು ಸರ್? ಇದಕ್ಕೆ ಉಪಾಯ ಏನು? ಖಂಡಿತವಾಗ್ಲೂ ನಾವು ಇದ್ರ ಬಗ್ಗೆನೇ ತಿಳಿಸ್ಕೊಡ್ತೀವಿ. ಈಗ ಎಲ್ಲರೂ ತಿಳಿದಿರೋ ಪ್ರಕಾರ IPO ಅಪ್ಲೈ ಮಾಡೋಕು ಮತ್ತೆ ನಾವು ಅದರಲ್ಲಿ ಗೇನ್ ಲಿಸ್ಟಿಂಗ್ ಆಗಬೇಕು ಅಂತ ಯೋಚನೆ ಮಾಡಿ ನಾವು ಪ್ಲಾನ್ ಮಾಡ್ತೀವಿ. ಒಳ್ಳೆ ಕಂಪ್ನಿಗಳಾಯ್ತು ಅಂದರೆ 3x 4x 5x ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಆಗೋಗಿರುತ್ತೆ. ಸೊ ಲಿಸ್ಟಿಂಗ್ ಆಗೋದು ಭಾಳ ಕಡಿಮೆ, ಚಾನ್ಸಸ್ಸು ಭಾಳ ಕಡಿಮೆ ಇರುತ್ತೆ. ಸೊ ಇದನ್ನು ನಾವು IPOದಲ್ಲಿ ಲಿಸ್ಟಿಂಗ್ ಆಗೋಕ್ಕಿಂತ ಮುಂಚೆನೇ ನಾವು ಅದನ್ನು ಹೇಗೆ ಗ್ರಾಬ್ ಮಾಡಬೇಕು, IPO ಲಿಸ್ಟ್ ಗೇನ್ಸ್ನ ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಮಾಡೋ ಥರ ಇರಬೇಕು ಅಂದರೆ ಅದಕ್ಕೆ ತುಂಬ ಮೆಥಡ್ಸ್ಗಳಿದೆ. ಅದರಲ್ಲಿ ಒನ್ ಆಫ್ ದ ಮೆಥಡ್ ಈಸ್ ಬೈಯಿಂಗ್ ದ ಅನ್ಲಿಸ್ಟೆಡ್ ಸ್ಟಾಕ್ಸ್. ಓಕೆ, ಈಗ ನೀವು ಅನ್ಲಿಸ್ಟೆಡ್ ಶೇರ್ಸ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ, ಅನ್ಲಿಸ್ಟೆಡ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಈ ಸ್ಟಾಕ್ಸ್ಗಿನ IPOಗೆ ಏನಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಕೊಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಆಮೇಲೆ ಅನ್ಲಿಸ್ಟೆಡ್ಗೆ ಹೋಗೋಣ. ಏನಕ್ಕೆ ತುಂಬಾ ಜನ IPO ಅಂದ್ರೆ ತುದಿಗಾಲಲ್ಲಿ ನಿಂತಿರ್ತಾರೆ? ಏನದು ಏನಕ್ಕೆ ಅಷ್ಟೊಂದು ಪ್ರಿಫರೆನ್ಸ್ ಅದಕ್ಕೆ? ಈಗ ನೋಡಿ, IPOದಲ್ಲಿ ಏನಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂದರೆ, ಈಗ IPOದಲ್ಲಿ ರಿಟರ್ನ್ಸ್ ಈಗ 300 ರೂಪಾಯಿ IPO ಲಿಸ್ಟ್ ಆಗುತ್ತೆ ಅಂದರೆ ಲಿಸ್ಟಿಂಗ್ ಟೈಮಲ್ಲಿ ಸಬ್ಸ್ಕ್ರಿಪ್ಷನ್ ಆಗ್ತಾ ಇದೆ ಅಂದಾಗ ಲಿಸ್ಟಿಂಗ್ ಆಗಿದ ತಕ್ಷಣ ಅದು 600 ರೂಪಾಯಿ 800 ರೂಪಾಯಿ ಅಂದರೆ ನಮಗೆ 2x 3x ಸಿಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಜನಗಳು ಅದರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಇನ್ ದ ಶಾರ್ಟ್ ಟರ್ಮ್ ಪೀರಿಯಡಲ್ಲಿ ಜಾಸ್ತಿ. ಈಗ 2 ಮಂತ್ಸ್ ವಿತಿನ್ 1 ಮಂತ್ 2 ಮಂತ್ಸಲ್ಲಿ ನಮಗೆ ನಾವು ಹಾಕಿರೋ ರಿಟರ್ನ್ಗಿನ ನಮಗೆ ಡಬಲ್ ತ್ರಿಬಲ್ ರಿಟರ್ನ್ ಬರೋ ಚಾನ್ಸಸ್ ಭಾಳ ಇರುತ್ತೆ. ಎಷ್ಟೋ IPOಗಳನ್ನ ನೀವು ನೋಡಿದ್ದೀರಾ. ಅದು ಲಿಸ್ಟ್ ಆದಾಗ IRCTC ತಗೊಂಡಾಗ ಲಿಸ್ಟೆಡ್ ಆಗ 300 ರೂಪಾಯಿ ಇತ್ತು, ಓಪನ್ ಆದಾಗ 900 ರೂಪಾಯಿ ಹೋಯಿತು. ಓಕೆ, 2x ಸಿಕ್ತು ನಮಗೆ. ಇದೇ ಥರ ಮತ್ತು ಡಾಟಾ ಪ್ಯಾಟ್ರನ್ಸ್ ಆಗಲಿ ಎಷ್ಟೋ ಸ್ಟಾಕ್ಸ್ಗಳಾಗಲಿ ನಮಗೆ ರಿಟರ್ನ್ಸ್ ಜಾಸ್ತಿ ಕೊಟ್ಟಿದೆ. ಆಗ ಜನಗಳು ರಿಟರ್ನ್ ಜಾಸ್ತಿ ಸಿಗುತ್ತೆ ಅಂದ್ಬಿಟ್ಟು ಅದರೊಳಗೆ IPOದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಎನಿ IPO ಬರಲಿ ಅದರೊಳಗೆ ಅಪ್ಲೈ ಮಾಡ್ತೀವಿ ಅಂತ ನೋಡ್ತಿರ್ತಾರೆ. ಅದು ನಮಗೆ ಅಲಾಟ್ಮೆಂಟ್ ಆಗೋ ಚಾನ್ಸಸ್ಸು ಬಹಳ ಕಡಿಮೆ. 100ರಲ್ಲಿ ಒಂದು 50% ಇಲ್ಲ 40% ಚಾನ್ಸಸ್ ಇರುತ್ತೆ ಅಷ್ಟೇ. ಸೊ ಎಲ್ಲ ಅಕೌಂಟ್ಗಳು ಆಗಲ್ಲ. ಜನಗಳು ಸಬ್ಸ್ಕ್ರಿಪ್ಷನ್ ತುಂಬ ಜನ ಡಿಮ್ಯಾಂಡ್ಗಳು ಕ್ರಿಯೇಟ್ ಆದಾಗ ಅದು ಪ್ರೈಸು ಹೈ ಹೋಗೋ ಚಾನ್ಸಸ್ ಭಾಳ ಇರುತ್ತೆ. ಅದಕ್ಕೋಸ್ಕರ ಜನಗಳು ಅದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ತೋರಿಸ್ತಾರೆ. ಸರ್, ಏನಿದೆ ಅನ್ಲಿಸ್ಟೆಡ್ ಮಾರ್ಕೆಟ್ ಅಂದ್ರೆ ಏನು? ಈಗ ಯಾಕಂದ್ರೆ ಎಲ್ಲರೂ ಗ್ರೇ ಮಾರ್ಕೆಟ್ ಅಲ್ಲೇ ಹೋಗ್ತಾರೆ, ಅಲ್ಲೇ ಅಪ್ಲೈ ಮಾಡ್ತಾರೆ. ಈ ಅನ್ಲಿಸ್ಟೆಡ್ ಮಾರ್ಕೆಟ್ ಅಂದ್ರೆ ಏನು? ಅನ್ಲಿಸ್ಟೆಡ್ ಶೇರ್ಸ್ ಅಂದ್ರೆ ಏನು? ಸಿಂಪಲ್. ಅನ್ಲಿಸ್ಟೆಡ್ ಅಂದ್ರೆ ಇನ್ನೂ ಕಂಪ್ನಿ ಅದು ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಅಲ್ಲಿ ರಿಜಿಸ್ಟರ್ ಆಗಿರಲ್ಲ. ಬಿಫೋರ್ ದಟ್ ದೇ ಆರ್ ರೈಸಿಂಗ್ ದ ಫಂಡ್, ಇನ್ವೆಸ್ಟರ್ ಮೂಲಕ ಫಂಡ್ ರೈಸ್ ಮಾಡ್ತಿರ್ತಾರೆ. ಅದರಿಂದ ಅನ್ಲಿಸ್ಟೆಡ್ ಮಾರ್ಕೆಟ್ ಅಂದ್ರೆ ಮಿನಿಸ್ಟ್ರಿ ಆಫ್ ಅಥಾರಿಟೀಸ್ ಅಲ್ಲಿ ಇರುತ್ತೆ. ಸೊ ಅದ್ರ ಮೂಲಕ ಅವರು ಫಂಡಿಂಗ್ನ ಕೇಳ್ತಾರೆ. ಓಕೆ, ಇದನ್ನ ನಾವು ಅನ್ಲಿಸ್ಟೆಡ್ ಅಂತ ಕೇಳ್ತೀವಿ. ಲಿಸ್ಟೆಡ್ ಬೇರೆ, ಲಿಸ್ಟೆಡ್ ಅಂದ್ರೆ IPO ಅಂತ ಬರುತ್ತೆ. ಅನ್ಲಿಸ್ಟೆಡ್ ಅಂದ್ರೆ ಬಿಫೋರ್, ಇನ್ನೂ IPO ರಿಜಿಸ್ಟರ್ ಆಗಿರಲ್ಲ, ಕಂಪ್ನಿ ಫಂಡಿಂಗ್ ರೈಸ್ ಮಾಡ್ತಾ ಇರುತ್ತೆ. ಸೊ ಇದನ್ನ ಅನ್ಲಿಸ್ಟೆಡ್ ಅಂತ ಕರಿತೀವಿ ನಾವು. ಇದನ್ನ ಓವರ್ ದ ಕೌಂಟರ್ ಅಂತ ಕರಿತೀವಿ. ಅನ್ಲಿಸ್ಟೆಡ್ ಶೇರ್ಸ್ ನ ಜನರಲ್ ಪಬ್ಲಿಕ್ ಪರ್ಚೇಸ್ ಮಾಡ್ಬೋದಾ, ಇಲ್ಲ ಓನ್ಲಿ HNIs ಮಾಡ್ಬೋದಾ? ಯಾವ ತರ ಯಾರು ಮಾಡ್ಬೋದು ಸರ್ ಇದನ್ನ? ಖಂಡಿತವಾಗ್ಲೂ ಇದನ್ನು ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಅದಕ್ಕೆ ಆದ ಒಂದು ವೆಬ್ಸೈಟ್ ಇರ್ತವೆ, ಅದಕ್ಕೆ ಆದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಜಸ್ಟ್ ಫಾಲೋ ಮಾಡಿ ಕಾಮನ್ ಪೀಪಲ್ ಕೂಡ ಅದನ್ನ ಬೈ ಮಾಡ್ಬೋದು. ಸರ್, NSE ಮತ್ತೆ BSE ಅಲ್ಲಿ ಸಾವಿರಾರು ಕಂಪ್ನಿಗಳಿರುತ್ತೆ. ಆ ಸಾವಿರಾರು ಕಂಪ್ನಿ ಇದ್ರೂ ಏನಕ್ಕೆ ಜನ ಅನ್ಲಿಸ್ಟೆಡ್ ಮಾರ್ಕೆಟ್ಗೆ ಬರಬೇಕು ಅಂತ ನೀವು ಹೇಳ್ತೀರಾ? ಈಗ IPO ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಅವ್ರು ಏನು ಪ್ರೈಸ್ನ ಅನೌನ್ಸ್ ಮಾಡಿರ್ತಾರೆ, ಬಿಡ್ ಮಾಡಿರ್ತಾರೆ, ಆ ಬಿಡ್ಡಿಂದ IPO ಲಿಸ್ಟ್ ಆದಾಗ ಏನು ಪ್ರೈಸ್ ಇರುತ್ತೆ ದಟ್ ಈಸ್ ದ ಗೇನ್ ನಾವು ಪಡಿತಾ ಇರೋದು. ದಟ್ ಈಸ್ ದ ರಿಟರ್ನ್ಸ್, ಪ್ಲಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು. ಓಕೆ, ಸೊ ಅನ್ಲಿಸ್ಟೆಡ್ ಅಲ್ಲಿ ಏನಾಗುತ್ತೆ, IPO ಲಿಸ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಪ್ರೈಸು ರನ್ ಆಗ್ತಾ ಇರುತ್ತೆ ಅನ್ಲಿಸ್ಟೆಡ್ ಸ್ಟಾಕ್ಸ್ ಅಲ್ಲಿ. ಓಕೆ, ಅದ್ರದ್ದು ರಿಟರ್ನ್ಸು ಪ್ಲಸ್ ಲಿಸ್ಟ್ ಆದಮೇಲೆ ಲಿಸ್ಟ್ ಆಗೋ ರಿಟರ್ನ್ಸ್ ಎರಡು ಸೇರಿಸಿ ನಮಗೆ ಹೈ ಪೊಟೆನ್ಷಿಯಲ್ ಇರುತ್ತೆ. ಸೊ ಪೊಟೆನ್ಷಿಯಲ್ ಆಫ್ ಗೆಟಿಂಗ್ ದ ರಿಟರ್ನ್ಸ್ ಈಸ್ ವೆರಿ ಹೈ. ಸರ್, ಅನ್ಲಿಸ್ಟೆಡ್ ಶೇರ್ಸ್ ನ ತಗೊಳ್ಳೋದಕ್ಕೆ ಸೊ ಕ್ಯಾಪಿಟಲ್ ಎಷ್ಟು ಬೇಕಾಗುತ್ತೆ ಸರ್? ಹ್ಯೂಜ್ ಕ್ಯಾಪಿಟಲ್ ಏನನ್ನ ಬೇಕಾಗುತ್ತಾ, ಇಲ್ಲಾಂದ್ರೆ ವಾಟ್ ವಿಲ್ ಬಿ ದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್? ಈಗ ನಾವು IPOದಲ್ಲಿ ನಮಗೆ ಲಾಟ್ ಸೈಜ್ ಅಂತಾನೆ ಕನ್ಸಿಡರ್ ಮಾಡೋದು. ಕ್ವಾಂಟಿಟಿ, ಈ ಸಿಂಗಲ್ ಕ್ವಾಂಟಿಟಿ, 2 ಕ್ವಾಂಟಿಟಿ, 3 ಕ್ವಾಂಟಿಟಿ ಅಂತ ಇರಲ್ಲ, ಲಾಟ್ ಸೈಜ್ ಅಂತ ಇರುತ್ತೆ. ಸೊ ಅನ್ಲಿಸ್ಟೆಡ್ ಸ್ಟಾಕ್ಸ್ ಅಲ್ಲೂ ಕೂಡ ಅದರಲ್ಲೂ ಕೂಡ ಲಾಟ್ ಸೈಜ್ ಅಂತಾನೆ ಇರುತ್ತೆ. ಸೊ ಮಿನಿಮಮ್ 1 ಲಾಟ್ ಆದ್ರೂ ನೀವು ಬೈ ಮಾಡ್ಬೋದು. ಅದಕ್ಕೆ 1 ಲಾಟಿಗೆ ಎಷ್ಟು ಕ್ವಾಂಟಿಟಿ ಅಂತ ಫಿಕ್ಸ್ ಮಾಡಿರ್ತಾರೆ, ಅಷ್ಟು ಅಮೌಂಟ್ ಕೊಟ್ಬಿಟ್ಟು ನೀವು ಪ್ರೈಸ್ ಬೈ ಮಾಡ್ಬೋದು. ಸೊ ಅನ್ಲಿಸ್ಟೆಡ್ ಶೇರ್ಸ್ ಬಗ್ಗೆ ನಾವು ತುಂಬಾ ಮಾಹಿತಿಯನ್ನ ತಿಳ್ಕೊತಾ ಇದ್ದೀವಿ. ಸೊ ದಯವಿಟ್ಟು ಇನ್ನೂ ಯಾರಾದರೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.
ಸೊ ಈ ಅನ್ಲಿಸ್ಟೆಡ್ ಶೇರ್ಸ್ದು ಪ್ರೋಸ್ ಅಂಡ್ ಕಾನ್ಸ್ ನ ಈಗ ಡಿಸ್ಕಸ್ ಮಾಡೋಣ. ಸೊ ಅದ್ರದ್ದು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಅಂತ ಡಿಸ್ಕಸ್ ಮಾಡೋಣ. ಸೊ ಸರ್, ಇವಾಗ ಅನ್ಲಿಸ್ಟೆಡ್ ಶೇರ್ಸ್ದು ಅಡ್ವಾಂಟೇಜ್ ಅಂದ್ರೆ ಕಾಮನ್ ಪೀಪಲ್ಗೆ ಏನೇನು ಇರ್ಬೋದು? ಇಲ್ಲಿ ಅಡ್ವಾಂಟೇಜ್ ನಾವು ಇನ್ವೆಸ್ಟ್ ಮಾಡೋದೇನಕ್ಕೆ ಟು ಗೆಟ್ ದ ರಿಟರ್ನ್ಸ್, ದಟ್ ಇಸ್ ದ ಅಡ್ವಾಂಟೇಜ್. ಬಟ್ ನಾವು ಇಲ್ಲಿ ನೋಡಬೇಕಾಗಿರೋದು ಅಡ್ವಾಂಟೇಜ್ ಏನಂದ್ರೆ, ನಾವು IPO ಲಿಸ್ಟ್ ಆಗೋಕ್ಕಿಂತ ಮುಂಚೆ ಏನು ಲಿಸ್ಟ್ ಆದಾಗ ಏನು ಗೈನ್ ಮಾಡ್ತೀವೋ ಅದಕ್ಕಿಂತ ಮುಂಚೆನೇ ಒಂದು ಸ್ಟೆಪ್ 1% ಜಾಸ್ತಿ ನಮಗೆ ಅನ್ಲಿಸ್ಟೆಡ್ ಅಲ್ಲೂ ಒಂದು ನಮಗೆ ಪೊಟೆನ್ಷಿಯಲ್ ಇದೆ ಸಿಗೋದಕ್ಕೆ. ಯಾಕಂದ್ರೆ ಇನ್ನೂ ಕಡಿಮೆ ರೇಟ್ ಸಿಕ್ಕಿರುತ್ತೆ, ಮತ್ತೆ ಲಿಸ್ಟ್ ಆದ್ಮೇಲೆ ಇನ್ನೂ ಜಾಸ್ತಿ ರೇಟ್ ಸಿಗುತ್ತೆ. ಸೊ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ IPO ರಿಟರ್ನ್ಸ್ ಅಲ್ಲಿ ಏನು ಸಿಗುತ್ತೆ, ಇನ್ನೂ ಜಾಸ್ತಿ ರಿಟರ್ನ್ಸ್ ನಾವು ಅನ್ಲಿಸ್ಟೆಡ್ ಇಂದಲೇ ಇನ್ವೆಸ್ಟ್ ಮಾಡಿದಾಗ ನಾವು ಅದನ್ನ ಗೇನ್ ಮಾಡ್ಬೋದು. ಅಂದ್ರೆ ಕಾಮನ್ ಜನರಲ್ ಪಬ್ಲಿಕ್ ಅನ್ಲಿಸ್ಟೆಡ್ ಶೇರ್ಸ್ ನ ತಗೊಳಕ್ ಬಂದ್ರೆ ಬೇರೆ ನಾರ್ಮಲ್ ಪಬ್ಲಿಕ್ ಇಂದ ಒನ್ ಸ್ಟೆಪ್ ಅಹೆಡ್ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗಿ. ಸೊ ಇದು ನಮಗೆ ಅಡ್ವಾಂಟೇಜ್ ಆಯ್ತು. ಸೊ ಇದರ ಡಿಸ್ಅಡ್ವಾಂಟೇಜಸ್ ಏನೇನಿದೆ? ಯಾಕಂದ್ರೆ ಪ್ರತಿಯೊಂದಕ್ಕೂ ಅಡ್ವಾಂಟೇಜ್ ಅಂತ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಸೊ ಇದರ ಒಂದು ಡಿಸ್ಅಡ್ವಾಂಟೇಜ್ ಏನು, ಇದರ ಒಂದು ತೊಂದರೆಗಳೇನಿರಬಹುದು? ನಾವು ಹಾಗೆ ನೋಡೋ ಹಾಗೆ ಇದ್ರೆ, ಮಾರ್ಕೆಟ್ ಲಿಂಕ್ ಎನಿ ಪ್ರಾಡಕ್ಟ್ ಈಸ್ ರಿಸ್ಕ್ ಓನ್ಲಿ. ಅನ್ಲಿಸ್ಟೆಡ್ ಸ್ಟಾಕ್ಸ್ ಅಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅಂದ್ರೆ, ಅದು ಇನ್ನೂ ಸೆಬಿ ರಿಜಿಸ್ಟರ್ ಆಗಿರಲ್ಲ, ಸೊ ಇನ್ನೂ ಬೇಸಿಕ್ ಲೆವೆಲ್ ಅಲ್ಲಿ ಇರುತ್ತೆ. ಮತ್ತೆ ಅದರದ ಬ್ರ್ಯಾಂಡ್ ನ ನಾವು ತಿಳ್ಕೊಬೇಕಾಗತ್ತೆ, ಫೈನಾನ್ಷಿಯಲ್ ಮಾಡೆಲ್ ಹೆಂಗಿದೆ ಅಂತ ತಿಳ್ಕೊಬೇಕಾಗತ್ತೆ. ಪ್ರತಿಯೊಂದು ಸ್ಟೆಪ್ಸ್ ನಾವು ಅನಾಲಿಸಿಸ್ ಮಾಡ್ಬಿಟ್ಟು ದೆನ್ ವಿ ಕ್ಯಾನ್ ಸೆಲೆಕ್ಟ್ ದ ಗುಡ್ ಪ್ರಾಡಕ್ಟ್. ಸೊ ಇದನ್ನ ಅದು ಲಿಸ್ಟ್ ಆಗಿರಲ್ಲ, ಮತ್ತೆ ನೀವೇ ಮೆನ್ಷನ್ ಮಾಡ್ದಂಗೆ ಅದನ್ನ ಸೆಬಿ ಒಂದು ಅಂಡರ್ಗೂ ಬಂದಿರಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಇದರಲ್ಲಿ ಫಿನಾನ್ಷಿಯಲ್ ಡೇಟಾ ಇರ್ಬೋದು, ಇಲ್ಲ ಅದರ್ ಡೇಟಾ ಇರ್ಬೋದು, ಅಕ್ಯುರೇಟ್ ಇರುತ್ತಾ, ಇಲ್ಲಾಂದ್ರೆ ಏನಾನ ಮ್ಯಾನಿಪುಲೇಟ್ ಆಗೋ ಚಾನ್ಸಸ್ ಇದೆಯಾ? ಖಂಡಿತವಾಗ್ಲೂ ಎಲ್ಲದರಲ್ಲೂ ಮ್ಯಾನಿಪುಲೇಷನ್ ಮಾಡೋ ಚಾನ್ಸಸ್ ಇದ್ದೇ ಇರುತ್ತೆ. ಏನಕ್ಕಂದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡ್ಬೇಕಂದ್ರೆ ಅದು ಅವ್ರ ಕೈಯಲ್ಲೇ ಇರೋದ್ರಿಂದ ಅವರು ಹೇಗೆ ಬೇಕಾದ್ರೂ ಅದನ್ನ ಮ್ಯಾನಿಪುಲೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಅದನ್ನ ನಾವು ಬುದ್ಧಿವಂತಿಕೆಯಿಂದ ನಾವು ಅನಾಲಿಸಿಸ್ ಮಾಡಬೇಕು. ಅದನ್ನ ಪ್ರಾಪರ್ ಆಗಿ ಒಬ್ರು ರಿಸರ್ಚ್ ಅನಾಲಿಸ್ಟ್ ಯಾರಿರ್ತಾರೆ ಅವ್ರ ಮೂಲಕ ಅನಾಲಿಸಿಸ್ ಮಾಡಿ, ಚೆಕ್ ಮಾಡಿ, ಅವ್ರ ರಿಪೋರ್ಟ್ಗಳು ನೋಡಿ. ತುಂಬಾ ರಿಸರ್ಚ್ ಅನಾಲಿಸ್ಟ್ ರಿಪೋರ್ಟ್ಗಳು ತುಂಬಾ ಅವೈಲೇಬಲ್ ಇರುತ್ತೆ ನಿಮಗೆ. ಬಟ್ ಎಷ್ಟೊಂದು ವೆಬ್ಸೈಟ್ಗಳಿದೆ, ಅದರಲ್ಲಿ ನೀವು ಸರ್ಚ್ ಮಾಡ್ಬೋದು. ಅದರಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ. ನಾವು ಬಿಫೋರ್ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಯಾರೇ ಹೇಳಿದ್ರು ಅವ್ರು ಅನ್ಲಿಸ್ಟೆಡ್ ಅಲ್ಲಿ ಹಾಕು ಅಂತ ಹೇಳಿದ ತಕ್ಷಣ ನಾವು ಟಿಪ್ಸ್ ತಗೊಬಾರ್ದು. ವಿ ಹ್ಯಾವ್ ಟು ಸ್ಟಡಿ ಅವರ್ ಸೆಲ್ಫ್, ದೆನ್ ವಿ ಕ್ಯಾನ್ ಸೆಲೆಕ್ಟ್ ದ ರಿಸ್ಕ್ ಅಂಡ್ ರಿವಾರ್ಡ್ ರೇಷಿಯೋ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸರ್, ಈ ಅನ್ಲಿಸ್ಟೆಡ್ ಶೇರ್ಸ್ ನ ಪರ್ಚೇಸ್ ಮಾಡೋದ್ರಿಂದ ಏನಾದ್ರೂ ನಮಗೆ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಏನಾದ್ರೂ ಸಿಗುತ್ತೆ? ಇದರಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಅಂತ ಏನಿಲ್ಲ. ಆಸ್ ಯೂಶುವಲ್ ನಮಗೆ ಸ್ಟಾಕ್ಸ್ ಪರ್ಚೇಸ್ ಮಾಡೋದ್ರಲ್ಲಿ ಏನು ಟ್ಯಾಕ್ಸೇಷನ್ ಇದೆ ಅದೇ ಟ್ಯಾಕ್ಸ್ ಅಪ್ಲಿಕಬಲ್ ಇದೆ ಇದಕ್ಕೆ. ಸೊ ಇದರಲ್ಲಿ LTCG, STCG ಎರಡೂ ಇರುತ್ತೆ. ಸೊ ಡಿಪೆಂಡ್ ಅಪ್ ನಾವು ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದ್ರೆ LTCG ಅಪ್ಲೈ ಆಗುತ್ತೆ, ಶಾರ್ಟ್ ಟರ್ಮ್ ಅಲ್ಲಿ ಸೆಲ್ ಮಾಡಿದ್ರೆ STCG ಅಪ್ಲೈ ಆಗುತ್ತೆ. ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಅನ್ಲಿಸ್ಟೆಡ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಎಷ್ಟು ಸಿಗುತ್ತೆ, ಲಿಸ್ಟೆಡ್ ಅಲ್ಲಿ ಮಾಡೋದ್ರಿಂದ ಎಷ್ಟು ಸಿಗುತ್ತೆ, ಸ್ಟಾಕ್ ಬೈ ಮಾಡೋದ್ರಿಂದ ಎಷ್ಟು ಸಿಗುತ್ತೆ, ಮ್ಯೂಚುವಲ್ ಫಂಡ್ ಬೈ ಮಾಡೋದ್ರಿಂದ ಎಷ್ಟು ಸಿಗುತ್ತೆ. ದೇರ್ ಇಸ್ ನೋ ಡಿಫ್ರೆನ್ಸ್. ಹೋಪ್ ಸೊ ನಿಮ್ಗೆ ನಾವು ಇವತ್ತು ಕೊಟ್ಟಿರೋ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಯೂಸ್ಫುಲ್ ಆಗಿದ್ರೆ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದೇ ರೀತಿ ಈ ಒಂದು ಇನ್ಫಾರ್ಮೇಶನ್ ನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಳ್ಳಿ. ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರೋ ಅನ್ಲಿಸ್ಟೆಡ್ ಶೇರ್ಸ್ ಯಾವುದೇ ಒಂದು ಪ್ರಮೋಷನ್ ಅಲ್ಲ, ಯಾವುದೇ ಒಂದು ವೆಬ್ಸೈಟ್ ಪ್ರಮೋಷನ್ ಅಲ್ಲ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಯುವರ್ ಓನ್ ರಿಸ್ಕ್. ನಾವು ಯಾರಿಗೂ ಏನು ಸಜೆಸ್ಟ್ ಮಾಡ್ತಾ ಇಲ್ಲ. ಸೊ ನಿಮ್ಮ ರಿಸ್ಕ್ ಮತ್ತೆ ರಿವಾರ್ಡ್ ನ ನೋಡ್ಕೊಂಡು ನೀವು ಇದನ್ನ ತಗೋಬಹುದು. ಬಿಫೋರ್ ಟೇಕಿಂಗ್ ಎನಿ ಫಿನಾನ್ಷಿಯಲ್ ಸ್ಟೆಪ್, ಪ್ಲೀಸ್ ಕನ್ಸಲ್ಟ್ ಯುವರ್ ಫಿನಾನ್ಷಿಯಲ್ ಅಡ್ವೈಸರ್. ಥ್ಯಾಂಕ್ ಯು ವೆರಿ ಮಚ್.